ಗಂಡಸರಿಗೆ ಯಾಕೆ ಶರ್ಟ್ ಬಿಚ್ಚಿಸ್ತಾರೆ, ಬನಿಯನ್ ಬಿಚ್ಚಿಸ್ತಾರೆ? ಸತ್ಯ ಇದೆಯಾ ಅಥವಾ ಮೌಢ್ಯವೇ ಅಂತ. ಅದಕ್ಕೆ ಇಂದಿನ ಕಾಲದ ಪೂಜಾರಪ್ಪನ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಯಾಕಂದರೆ ನಮಸ್ಕಾರ ಸ್ನೇಹಿತರೆ, ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲ್ ಒಬ್ಬರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಫೋನ್ ಮಾಡಿ ಕೂಡ ಕೇಳಿದ್ರು, ಗುರೂಜಿ ದೇವಸ್ಥಾನಗಳಲ್ಲಿ ಗಂಡಸರಿಗೆ ಯಾಕೆ ಶರ್ಟ್ ಬಿಚ್ಚಿಸ್ತಾರೆ, ಬನಿಯನ್ ಬಿಚ್ಚಿಸ್ತಾರೆ? ಇದರ ಏನಾದರೂ ವೈಜ್ಞಾನಿಕವಾದ ಸತ್ಯ ಇದೆಯಾ ಅಥವಾ ಮೌಢ್ಯವೇ ಅಂತ. ನೋಡಿ, ಇಟ್ಸ್ ವೆರಿ ಸಿಂಪಲ್. ಇಂದಿನ ಕಾಲದಲ್ಲಿ ದೇವಸ್ಥಾನ ಗರ್ಭಗುಡಿಯಲ್ಲಿ ಯಾವುದೇ ರೀತಿಯಾದ ವೆಂಟಿಲೇಷನ್ ಇಲ್ಲ, ಕಿಟಕಿಗಳಿಲ್ಲ, ಅವಾಗೆಲ್ಲ ಫ್ಯಾನ್ ಇರಲಿಲ್ಲ. ಸೊ ಅವಾಗೇನಾಯಿತು, ಪೂಜಾರಿ ಅಪ್ಪ ಒಳಗಡೆ ಹೋಗಿ ಪೂಜೆ ಮಾಡ್ಬೇಕಾದ್ರೆ ತುಂಬ ಸೆಕೆ ಆಗ್ತಾಯಿತ್ತು. ಅವನು ಬಟ್ಟೆ ಹಾಕೊಂಡು ಪೂಜೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದ, ಬಟ್ಟೆ ತೆಗೆದುಬಿಟ್ಟು ಪೂಜೆ ಮಾಡ್ತಾನೆ. ಅದೇ ನೀವು ನಾರ್ತ್ ಇಂಡಿಯಾ ಕಡೆ ಹೋಗಿ ಬಟ್ಟೆ ಹಾಕೊಂಡು ಮಾಡ್ತಾರೆ, ಅಲ್ಲಿ ತುಂಬ ಕೋಲ್ಡಲ್ಲಿ. ಇಲ್ಲಿ ಯಾಕೆ ಮಾತ್ರ ಬಟ್ಟೆ ತೆಗಿಬೇಕು ಅಂದರೆ ಆ ಪರಿಸ್ಥಿತಿಗೆ ಅನುಗುಣವಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಪದ್ಧತಿ. ಸೊ ಪೂಜಾರಪ್ಪ ಬಟ್ಟೆ ತಗೊಂಡು ಆರಾಮಾಗಿರ್ಬೇಕಾದ್ರೆ ಅವ್ನು ಫೀಲ್ ಆಗಲ್ವೇ, ನಾನು ಒಬ್ಬನೇ ಯಾಕೆ ಇರಬೇಕು ಅಂತ, ಸೈಕಲಾಜಿಕಲ್ ಎಫೆಕ್ಟು. ಅದಕ್ಕೆ ಯಾರ್ಯಾರು ದೇವಸ್ಥಾನ ಒಳಗಡೆ ಬರ್ತಾರೆ ಎಲ್ಲರೂ ಬಟ್ಟೆ ತೆಗೆದು ಬನ್ನಿ. ಇದು ಒಂದು ಸೈಕಾಲಜಿ. ಅದಕ್ಕೆ ವಿವರಣೆ ಬೇರೆ ಬೇರೆ ಕೊಡ್ತಾರೆ. ಎರಡನೇದು ತುಂಬ ಮುಖ್ಯ. ಇಂದಿನ ಕಾಲದಲ್ಲಿ, ಈಗಲ್ಲ, ಇಂದಿನ ಕಾಲದಲ್ಲಿ ಜಾತಿ ಭೇದ ಇತ್ತು. ಅವರವ್ರ ಜಾತಿಯನ್ನು ನೋಡಬೇಕಾಯ್ತು. ಜಾಸ್ತಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥವರು ಜನಿವಾರವನ್ನು ಧರಿಸಿ ಬ್ರಾಹ್ಮಣರು ಪೂಜೆ ಮಾಡ್ತಾರೆ, ಗಂಡಸರು ಪೂಜೆ ಮಾಡ್ತಾರೆ ಅಲ್ವಾ? ಸೊ ಅವ್ರೇನು ಮಾಡ್ತಾರೆ, ಕೆಲವರು ಕಂಡಿಡ್ತಾರೆ ನಮ್ಮ ಜಾತಿಯವರು ಅಂತ, ಅವ್ರಿಗೆ ಸಪ್ರೇಟಾಗಿ ಟ್ರೀಟ್ಮೆಂಟ್ ಇತ್ತು. ಈಗಲೂ ಕೂಡ ಕೆಲವಾರು ಕಡೆ ಮಾಡ್ತಾರೆ, ಬಟ್ ಅದನ್ನು ನಿಲ್ಲಿಸಿದ್ದಾರೆ. ಇವಾಗ ಸಪ್ರೇಟ್ ಊಟ ಹಾಕೋಕ್ಕೆ ಒಂದು ಪಂಕ್ತಿ ಇತ್ತು. ಸೊ ಅದನ್ನು ಕಂಡಿಡಿಯೋಕ್ಕೆ ಯಾವ್ಯಾವ ಜಾತಿಗಳು ನಮ್ಮ ಜಾತಿಯವರು ಅಂತ ಸಪ್ರೇಟ್ ಮಾಡಿಕೊಂಡು ಅವ್ರಿಗೆ ಸಪ್ರೇಟ್ ಊಟ ಇರ್ತಿತ್ತು, ಪ್ರಸಾದ ಇರ್ತಾಯಿತ್ತು, ಬೇರೆ ಬೇರೆ ಅವರಿಗೆ ಟ್ರೀಟ್ಮೆಂಟ್ ಇರ್ತಿತ್ತು. ಅದನ್ನು ಕಂಡಿಡಿಯೋಕ್ಕೂ ಕೂಡ ಇದನ್ನು ಮಾಡ್ತಾಯಿದ್ರು. ಯಾಕೆ ಎಲ್ಲರೂ ಬಂದುಬಿಟ್ರೆ ಗೊತ್ತಾಗಲ್ಲ ಯಾವ ಜಾತಿ ಅಂತ. ಜನಿವಾರ ಇದ್ದಾಗ, ಲಿಂಗ ಇದ್ದಾಗ ಗೊತ್ತಾಗತ್ತೆ ಯಾರು ಏನು ಅಂತ. ಸೊ ಜಾತಿಯನ್ನು ಕಂಡಿಡಿಯೋಕ್ಕೆ ಹಿಂದಿನ ಕಾಲದಲ್ಲಿ ಮಾಡಿರ್ತಕ್ಕಂಥ ಅದೊಂದು ಪದ್ಧತಿ. ಮತ್ತು ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕೆ ಮಾಡಿರ್ತಕ್ಕಂಥ ಪದ್ಧತಿ. ಗರ್ಭಗುಡಿನಲ್ಲಿ ವೆಂಟಿಲೇಷನ್ ಇಲ್ಲ, ತುಂಬ ಸೆಕೆ ಇರುತ್ತೆ. ಹಿಂದೆ ಎಲೆಕ್ಟ್ರಿಕ್ ದೀಪಗಳು ಇರ್ತಿರಲಿಲ್ಲ, ಅದು ಒಂದು ಚಿಕ್ಕ ದೀಪ ಇಟ್ಟಿರೋರು, ಅಲ್ಲಿ ಆಕ್ಸಿಜನ್ ಕಡಿಮೆ ಆಗಿರೋದು. ಈ ದೇವ್ರ ಮುಂದ್ಗಡೆ ನಾವೆಲ್ಲ ಮಂಗಳಾರತಿ ಮಾಡ್ತೀವಲ್ಲ, ಜೋರಾಗಿ ಕೆಳಗಡೆಯಿಂದ ಮೇಲ್ಗಡೆಯಿಂದ. ಯಾಕೆ ಗೊತ್ತಾ, ಅದು ಒಳಗಡೆ ಕತ್ಲೆ. ಈಗೆಲ್ಲ ಲೈಟ್ಗಳಿದೆ, ಫ್ಲಡ್ ಲೈಟ್ ಬೇಕಾದ್ರೆ ಹಾಕ್ಬೋದು. ದೇವರಿಗೆ ಅಲಂಕಾರ ಮಾಡಿರ್ತಾರಲ್ವಾ, ಅದು ನಿನ್ನ ಭಕ್ತನಿಗೆ ಕಾಣಬೇಕಲ್ವಾ, ಎಲ್ಲ ನಿಂತ್ಕೊಂಡು ನೋಡ್ಬೇಕಾದಾಗ ದೇವರಿಗೆ ಏನೇನು ಅಲಂಕಾರ ಮಾಡಿರ್ತಾರೋ ಅಲಂಕಾರವೆಲ್ಲ ಕಾಣಬೇಕು. ಅವಾಗ ಮಂಗಳಾರತಿ ಹಿಂಗೆ ಎತ್ತಿದಾಗ, ಈ ದೀಪ ಹಿಂಗೆ ಎತ್ತಿದಾಗ ಅವಾಗೇನಾಗತ್ತೆ, ಆಗ ಬೆಳಕಿನಲ್ಲಿ ಮುಖ ಕಾಣುತ್ತೆ. ಅದಕ್ಕೆ ವಿಧ ವಿಧವಾದ ದೀಪಗಳನ್ನು ಉಪಯೋಗಿಸಿ, ಮಂಗಳಾರತಿಯನ್ನು ಉಪಯೋಗಿಸಿ ಈ ರೀತಿ ದೇವರ ಮುಖ ಚೆನ್ನಾಗಿ ಕಾಣೋಂಗೆ ಮಾಡ್ತಾಯಿದ್ರು. ಅಷ್ಟೇ, ಬೇರೆ ಏನಿಲ್ಲ. ಅದನ್ನು ತಗೊಂಡು ಹೊರಗಡೆ ಬರೋರು, ದೇವರಿಗೆ ಆರತಿ ಮಾಡಿದ್ದೀವಿ ಅಂತ ನೀವು ಪ್ರೀತಿನ ತಗೋತಾ ಇದ್ರಿ, ಕಾಣಿಕೆನ ಹಾಕ್ತಾಯಿದ್ರಿ. ಕಾಣಿಕೆ ಕಲೆಕ್ಷನ್ಗೂ ಒಂದು ಕಾರಣ, ಇನ್ನೊಂದು ಭಗವಂತನನ್ನ ಏನು ಅಲಂಕಾರ ಮಾಡಿ ತೋರ್ಸೋಕ್ಕೂ ಅದು ಕಾರಣ. ಹೀಗೆ ಕೆಲವರು ವೈಜ್ಞಾನಿಕವಾದ ಚಿಂತನೆಗಳು ಹಿಂದೆ ಇದ್ದೋ, ಅದನ್ನೆಲ್ಲವನ್ನು ಹೇಳೋಕೆ ಆಗ್ತಿರ್ಲಿಲ್ಲ. ಸೊ ಅದನ್ನೇನು ಮಾಡ್ತಾಯಿದ್ರು, ಈ ರೀತಿಯಾದ ಶಾಸ್ತ್ರಗಳ ರೀತಿ ಮಾಡ್ತಾಯಿದ್ರು. ಸೊ ಈಗ ಎಲ್ಲ ಪೂಜೆ ಮಾಡೋರು ದೇವಸ್ಥಾನದಲ್ಲಿ ಗರ್ಭಗುಡಿ ಬರೀ ಗಂಡಸ್ರೇ, ಹೆಂಗಸ್ರಿರಲಿಲ್ಲ ಅಲ್ವಾ? ಯೋಚನೆ ಮಾಡಿ ನೋಡಿ, ಅದು ಪುರುಷ ಪ್ರಧಾನ ಸಮಾಜದ ಒಂದು ಸೈಕಾಲಜಿ. ಸೊ ಹೆಣ್ಮಕ್ಳಿಗೆಲ್ಲ ಅವಕಾಶನೇ ಇರ್ತಿರ್ಲಿಲ್ಲ. ಅದಕ್ಕೊಂದು ಶಾಸ್ತ್ರ ಹೇಳೋರು, ಅವ್ರೇನೋ ಹೊರಗಡೆ ಹಾಕ್ತಾರೆ ಹಾಗೆ ಹೀಗೆ, ಅದೆಲ್ಲ ಬೇಕಾಗಿಲ್ಲ ಅಂತ. ಅದನ್ನೆಲ್ಲ ಮಾಡ್ಬೋದಾಗಿತ್ತು. 5 days ಬೇರೆಯವ್ರು ಬಂದು ಮಾಡೋದು ಎಲ್ಲ ಮಾಡ್ಬೋದಾಗಿತ್ತು. ಈಗ ಆ ಚರ್ಚೆಗಳು ಬೇಕಾಗಿಲ್ಲ. ಸೊ ದೇವಸ್ಥಾನದಲ್ಲಿ ಯಾವ ರೀತಿಯಾದ ಶಾಸ್ತ್ರಗಳು ಹೀಗೆ ಇರಬೇಕು ಅಂತ ಏನಿಲ್ಲ. ಮುಖ್ಯವಾಗಿ ಶುಚಿತ್ವ, ಭಕ್ತಿ, ಸಮಾನತೆ, ಮಾನವತ್ವ, ಮಾನವ ಧರ್ಮ ಇದ್ದರೆ ಅದೇ ನಿಜವಾದ ದೇವಸ್ಥಾನ. ಅದಿಲ್ಲ ಅಂದರೆ ಎಲ್ಲಿ ಸಮಾನತೆ ಇಲ್ಲವೋ,
ಎಲ್ಲಿ ಮಾನವತ್ವಕ್ಕೆ ಬೆಲೆ ಇಲ್ವೋ, ಎಲ್ಲಿ ಕರುಣೆ ಪ್ರೀತಿಗೆ ಬೆಲೆ ಇಲ್ವೋ, ಬರೀ ಹಣಕಾಸಿನ ವ್ಯವಹಾರವೇ ನಡೀತಾ ಇದೆಯೋ ಅಲ್ಲಿ ದೈವತ್ವ ಭಗವಂತನ ಚಿಂತನೆ ಇರೋದಿಲ್ಲ. ಅದೊಂದು ವ್ಯಾಪಾರದ ಸ್ಥಳ ಆಗತ್ತೆ. ಒಂದು ದೇವಸ್ಥಾನಕ್ಕೆ ಹೋದರೆ ಮನಸ್ಸು ಆನಂದವಾಗಬೇಕು, ಪ್ರಶಾಂತವಾಗಬೇಕು. ಆ ಸುತ್ತಮುತ್ತಲ ಜನರನ್ನು ನೋಡಿದಾಗ ಪೂಜ್ಯ ಭಾವನೆ ಬರಬೇಕು. ಯಾಕೆಂದರೆ ಅವರ ಬಿಹೇವಿಯರ್ಸ್ ಆ ರೀತಿ ಇರಬೇಕು. ಅವರಲ್ಲಿ ದೈವತ್ವ ತುಂಬಿರಬೇಕು. ಆಸೆಗಳು ತುಂಬಿರಬಾರ್ದು. ಕಿತ್ಕೋಬೇಕು, ಹಣ ಮಾಡಬೇಕು, ಆಗ ಮಾಡಬೇಕು, ಈಗ ಮಾಡಬೇಕು, ಸುಳ್ಳು ಹೇಳಬೇಕು, ಅದು ಇದು ಹೇಳಿ ಹಣ ಮಾಡಬೇಕು ಅಂತ ಮನಸ್ಥಿತಿ ಇರ್ತಕ್ಕಂಥವರು ಪೂಜಾರಿಗಳು ಅಲ್ಲ. ಭಾವನೆಗಳನ್ನು ಉಪಯೋಗಿಸಿ, ಬಡತನದ ನೋವುಗಳನ್ನು ಉಪಯೋಗಿಸಿ ಹಣ ಮಾಡುವ ವ್ಯಾಪಾರಿಗಳಷ್ಟೇ ಅಲ್ವಾ. ಪೂಜಾರಪ್ಪನ ಹತ್ರ ಹೋದಾಗ ದೈವತ್ವ ಮೂಡಬೇಕು. ಅದಕ್ಕೆ ಇಂದಿನ ಕಾಲದ ಪೂಜಾರಪ್ಪನ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಯಾಕಂದರೆ ಅವನು ದೇವರ ರೀತಿ, ಅವನು ನಿಷ್ಕಲ್ಮಸವಾದ ವ್ಯಕ್ತಿ. ಅವನಲ್ಲಿ ಯಾವುದೇ ರಾಗ, ದ್ವೇಷ, ಮೋಹ, ಆಸೆಗಳು ಏನೂ ಇಲ್ಲ. ಅವನ ಭಗವಂತನ ಸೇವಕ, ಅವನು ನಿಜವಾದ ಪೂಜಾರಿ. ಸೊ ಮಂಗಳಾರತಿ ಕಡೆ ಹಣ ನೋಡೋನು, ವ್ಯಾಪಾರ ಮಾಡೋನು, ಅದು ಹೇಳೋನು ಇದು ಹೇಳೋನು ಪೂಜಾರಿ ಅಲ್ಲ. ಅವನು ದೇವರ ಪೂಜಾರಿ ವೇಷದಲ್ಲಿರ್ತಕ್ಕಂಥ ವ್ಯಾಪಾರಿ. ಸೊ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಯಾವಾಗಲೂ ಇದನ್ನೇ ಹೇಳೋದು, ನಿಮ್ಮ ಹತ್ತಿರದ ದೇವಸ್ಥಾನ ಸಾಕು ಪ್ರಶಾಂತವಾಗಿದ್ದರೆ. ಯಾವುದಿಲ್ವಾ, ನಿಮ್ಮ ಮನೆ ದೇವ್ರ ಮನೆ ಕ್ಲೀನಾಗಿ ಇಟ್ಕೊಂಡು ಅಲ್ಲಿ ಧ್ಯಾನ ಮಾಡಿ. ಅಲ್ಲಿರುವ ಭಗವಂತನೂ ಒಂದೇ, ತಿರುಪತಿಯಲ್ಲಿರೋ ಭಗವಂತನೂ ಒಂದೇ, ಧರ್ಮಸ್ಥಳದಲ್ಲಿರ್ತಕ್ಕಂಥ ಭಗವಂತನೂ ಒಂದೇ. ಭಗವಂತ ಸರ್ವವ್ಯಾಪಿ. ನಿನ್ನ ಮನದ ಚಿಂತನೆಯಲ್ಲಿ, ನಿನ್ನ ಮನಸ್ಸಿನ ಶಾಂತತೆಯಲ್ಲಿ ಭಗವಂತನ ಅನುಭವ ನಿಮಗೆ ಆಗತ್ತೆ. ಅರ್ಥ ಆಗ್ತಿದೆಯಾ? ಎಲ್ಲೂ ಹುಡ್ಕೋದಿಲ್ಲ. ಆರಾಮಾಗಿದ್ದಾಗ ಹೋಗಿ ಟೂರ್ ಥರ ಹೋಗಿ ಎಂಜಾಯ್ ಮಾಡಿಕೊಂಡು ಬನ್ನಿ. ಅದಕ್ಕೆ ಹೇಳೋದು, ಭಗವಂತ ಸರ್ವವ್ಯಾಪಿ, ಎಲ್ಲ ಕಡೆ ಇದ್ದಾನೆ. ಡೋಂಟ್ ವರಿ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.